ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ತುಂಬ ದಿನ ಆಗಿತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ಸೊ ಇನ್ಮೇಲೆ ವೀಡಿಯೋಸ್ನ ಅಪ್ಲೋಡ್ ಆಗ್ತಾ ಇರುತ್ತೆ, ಕಂಟಿನ್ಯೂಟಿ ಇರುತ್ತೆ. ಸೊ ಇವತ್ತು ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ಹಾಸನದಿಂದ ಕೇವಲ 15 ಕಿಲೋಮೀಟರ್ ಇರುವಂಥ ಒಂದು ಕೋರಮಂಗಲದಲ್ಲಿ ಒಟ್ಟು 3 ದೇವಸ್ಥಾನ ಇಲ್ಲಿ ನೀವು ನೋಡ್ಬೋದು, ಹಾಗೂ ವಿತ್ ಕಲ್ಯಾಣಿ ಸಹ ನೀವು ನೋಡ್ಬೋದು. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ನೀವೇನಾದ್ರು ಹಾಸನಕ್ಕೆ ಟ್ರಾವೆಲ್ ಮಾಡ್ತಿದ್ರೆ ಸೊ ಬೇಕಾದ್ರೆ ಇಲ್ಲಿ ಪ್ಲೇಸಿಗೆ ವಿಸಿಟ್ ಮಾಡ್ಬೋದು. ತುಂಬ ಅದ್ಭುತವಾಗಿದೆ. ಹಾಗೂ ಸುತ್ತಮುತ್ತ ಎಲ್ಲ ನೀವು ಒಂದು ಕೆರೆ ವಾತಾವರಣ ಹಾಗೂ ಒಂದು ಹಸಿರು ವಾತಾವರಣ ಎಲ್ಲ ನೀವು ನೋಡ್ಬೋದು. ತುಂಬ ಅದ್ಭುತವಾಗಿದೆ. ಸೊ ತಡ ಮಾಡೋದು ಬೇಡ, ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇನ್ಮೇಲೆ ನಾನು ವೀಡಿಯೋಸ್ನ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಲ್ಲಿ ಹೋಗೋಣ ಬನ್ನಿ. ನೋಡ್ತಾ ಇದ್ರಲ್ಲ, 32 ಕಂಬಗಳಿಂದ ನಿಂತಿರುವ ಭೂಕೇಶ್ವರ ದೇವಸ್ಥಾನವೇ ಇದು. ಈ ದೇವಸ್ಥಾನಕ್ಕೆ ಒಟ್ಟು 2 ಪ್ರವೇಶ ದಾರಿಗಳಿದೆ ಹಾಗೂ 2 ಬಾಗಿಲು ಸಹ ಇಲ್ಲಿ ನೋಡಬಹುದು. ಈ ದೇವಸ್ಥಾನ ಬಂದು 1173ರಲ್ಲಿ ಬೂಚಿರಾಜ್ ಎಂಬ ವ್ಯಕ್ತಿ ಈ ದೇವಸ್ಥಾನವನ್ನು ನಿರ್ಮಾಪನೆ ಮಾಡಿರುತ್ತಾನೆ. ಈ ದೇವಸ್ಥಾನದಲ್ಲಿ ಒಟ್ಟು ನೀವು 2 ವಿಗ್ರಹಗಳನ್ನು ನೋಡಬಹುದು. ಪಶ್ಚಿಮಕ್ಕೆ ಒಂದು ಸೂರ್ಯನ ವಿಗ್ರಹ, ಪೂರ್ವಕ್ಕೆ ಒಂದು ಶಿವನ ವಿಗ್ರಹ ನೋಡಬಹುದು. ದಕ್ಷಿಣದಲ್ಲಿ ಒಂದು ನದಿಯ ವಾತಾವರಣ ಹಾಗೂ ದಕ್ಷಿಣ ಪೂರ್ವಕ್ಕೆ ನೀವು ಒಂದು ಗಣಪತಿ ದೇವಸ್ಥಾನ ಸಹ ಇಲ್ಲಿ ನೋಡಬಹುದು. ಈ ದೇವಸ್ಥಾನ ಒಳನೋಟ ನೋಡಿದರೆ ನಿಮಗೆ ಹಳೆಬೀಡು ಮತ್ತು ಬೇಲೂರು ಶೈಲಿನಲ್ಲಿ ಒಂದು ಶಿಲ್ಪಕಲೆ ಇಲ್ಲಿ ಸಹ ನೀವು ನೋಡಬಹುದು. ಹಾಗೂ ಈ ದೇವಸ್ಥಾನದ ಮೇಲ್ಛಾವಣಿಯಲ್ಲಿ ಒಂದು ಸುಂದರವಾದ ಹೂವಿನ ಶಿಲ್ಪಕಲೆ ಇಲ್ಲಿ ನೋಡಬಹುದು. ಆದರೆ ಇಲ್ಲಿನ ಜನ ಹೇಳುತ್ತಾರೆ, ಬ್ರಿಟಿಷ್ ಆಡಳಿತ ಸಮಯದಲ್ಲಿ ಈ ದೇವಸ್ಥಾನವನ್ನು ಧ್ವಂಸ ಮಾಡಿ ಹೋಗಿರುತ್ತಾರೆ ಅಂತ. ಪ್ರತಿ ಇನ್ಫಾರ್ಮೇಶನ್ ಕೇಳ್ತಾ ಹೋದರೆ ಬ್ರಿಟಿಷರು ನಮ್ಮ ಎಲ್ಲಾ ದೇವಸ್ಥಾನ ಮೇಲೆ ಕಣ್ಣು ಹಾಕಿ ಯಾವ ರೀತಿ ಮಾಡಿ ಹೋಗಿದ್ದಾರೆ ಅಂದರೆ ಅದು ಹೇಳಕ್ಕೆ ಆಗಲ್ಲ, ಅಷ್ಟು ನಾಶ ಮಾಡಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೂ ಈ ದೇವಸ್ಥಾನ ಮುಂಭಾಗದಲ್ಲಿ ಇನ್ನೂ 2 ದೇವಸ್ಥಾನ ನೋಡಬಹುದು. ಒಂದು ಗೋವಿಂದೇಶ್ವರ ಹಾಗೂ ನಾಗೇಶ್ವರ ದೇವಸ್ಥಾನ. ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ನೋಡಿದ್ರಲ್ಲ ಪ್ಲೇಸ್ ಯಾವ ರೀತಿ ಇತ್ತು ಅಂತ. ಐ ಥಿಂಕ್ ಈ ಪ್ಲೇಸಿಗೆ ನೀವು ವಿಸಿಟ್ ಮಾಡ್ತೀರ ಅಂತ ನನಗೆ ಭರವಸೆ ಇದೆ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್.